ಸ್ನೇಹಿತರೆ, ಮಳೆಗಾಲ ಬಂದಾಗ ನೆನಪಾಗೋದು ಬೋಂಡಾ ಬಜ್ಜಿ. ಒಂದು ಬಜ್ಜಿ ತಿಂದಾದ್ಮೇಲೆ ಇನ್ನೊಂದು ಬಜ್ಜಿ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಸೊ ಚುಮು ಮಳೆ, ಕಾಫಿ ಕಪ್ ಕೈಯಲ್ಲಿ, ಬೋಂಡಾ ಬಜ್ಜಿ ಬಾಯಲ್ಲಿ, ವಾವ್, ಏನ್ ರೊಮ್ಯಾಂಟಿಕ್ ಮೂಡಲ್ವಾ? ಏನಂತೀರಾ? ಇವತ್ತಿನ ನಮ್ಮ ರೆಸಿಪಿ ಬದನೆಕಾಯಿ ಬೋಂಡಾ. ಮೃದುವಾದ ಬದನೆಕಾಯಿ, ಸೂಪರ್ ಮಸಾಲಾ ಫಿಲ್ಲಿಂಗ್, ಕಡಲೆ ಹಿಟ್ಟಿನ ಜೊತೆ ಬಿಸಿ ಎಣ್ಣೆಯಲ್ಲಿ ಕರಿತಿದ್ರೆ ವಾವ್, ಸ್ವರ್ಗ ದರ್ಶನ. ಸೊ ಅಷ್ಟು ಸೂಪರ್ ಆಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೋಂಡಾಗೆ ಬದನೆಕಾಯಿನ ಆರಿಸೋವಾಗ ಈ ಥರ ಸಣ್ಣ ಸಣ್ಣದಾಗಿ ಆರಿಸ್ಬೇಕು. ಸೈಡ್ಸ್ನಲ್ಲಿರೋ ಎಕ್ಸ್ಟ್ರಾಸ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹಾಫ್ ಕಟ್ ಮಾಡೋಣ. ಹಾಗೆ ಏನಾದರೂ ಹುಳ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ನೋಡಿಕೊಂಡು ನಾನು ಚೆನ್ನಾಗಿರೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿಸಿ ನೀರಿನಲ್ಲಿ ನಾನು ಈ ಬದನೆಕಾಯಿನ ಹಾಕಿಬಿಟ್ಟು 1/4 ಸ್ಪೂನಷ್ಟು ಅರಿಶಿಣದ ಪುಡಿ, 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಡೋಣ. ಬದನೆಕಾಯಿನ ತುಂಬ ಬೇಯಿಸಬಾರ್ದು, ಜಸ್ಟ್ ಒಂದು 2 ನಿಮಿಷದಷ್ಟು ಬೇಯಿಸಿದ್ರೆ ಸಾಕು. ಯಾಕಂದರೆ ಮತ್ತೆ ನಾವು ಡೀಪ್ ಫ್ರೈ ಮಾಡ್ತೀವಿ, ಆದ್ದರಿಂದ 2 ನಿಮಿಷದಷ್ಟು ಬೇಯಿಸಿದ್ರೆ ಸಾಕು. ಈಗ ಇದು ಆಗೋಗಿದೆ, ತೆಗೆದುಬಿಡೋಣ. ನಮ್ಮ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ನಾನು ಒಂಚೂರು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು 1/2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ 1 ಕಪ್ಪಷ್ಟು ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬದನೆಕಾಯಿ ಬೋಂಡ ತಿನ್ನಬೇಕಾದ್ರೆ ಬದನೆಕಾಯಿ ಜೊತೆ ಈ ಮಸಾಲ ಎಲ್ಲ ಬಾಯಿನಲ್ಲಿ ಸೇರಿಕೊಳ್ಳುತ್ತೆ. ಆಹಾಹಾ, ವಾವ್, ಸಖತ್ ಟೇಸ್ಟಿ ಆಗಿರುತ್ತೆ. ಈಗ ಇದಕ್ಕೆ ನಾನು 1/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಇದನ್ನು ತೆಕ್ಕೊಂಬಿಡೋಣ. ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಬಿಡೋಣ. ಮಸಾಲ ತಣ್ಣಗಾಗಬೇಕಲ್ವ, ಅಷ್ಟರಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಮತ್ತೆ ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಒಂದು ಸ್ವಲ್ಪ ಜೀರಿಗೆ 1/4 ಸ್ಪೂನಷ್ಟು. ನಾನು ಅಜ್ವೆಯನ್ನು ಚೆನ್ನಾಗಿ ಈ ಥರ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ಘಮ್ ಅಂತ ಸ್ಮೆಲ್ ಇರುತ್ತೆ. ಸೊ ಈಗ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಓಕೆ, ಹಿಟ್ಟೆಲ್ಲ ಚೆನ್ನಾಗಿ ಕಲಿತಾದ್ಮೇಲೆ ನಾವು ಇದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಹಿಟ್ಟಿನ ರೀತಿಯಲ್ಲಿ ನಾವು ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಮೆತ್ತಗಾಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಬೋಂಡಾ ಬಜ್ಜಿ ರೆಡಿ ಆಗುತ್ತೆ. ನಾನಿಲ್ಲಿ ಈ ಥರ ಬೀಟರ್ ತೊಗೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕಲಿಸಿದ್ದೀನಿ. ವಾವ್, ಎಷ್ಟು ಸಾಫ್ಟ್ ಆಗಿದೆ ನೋಡಿ ಬೋಂಡಾ ಬಜ್ಜಿ. ಇವಾಗ ಸಖತ್ತಾಗಿರುತ್ತೆ. ಓಕೆ, ಮಸಾಲ ತಣ್ಣಗಾಗಿದೆ. ಈಗ ಬದನೆಕಾಯಿನ ನಾವು ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಒಂದೊಂದೇ ಬದನೆಕಾಯಿ ತೊಗೊಂಡು ನಾವು ಈ ಮಸಾಲಾನ ಬದನೆಕಾಯಿ ಕಟ್ ಮಾಡಿದ್ದೀವಲ್ಲ ಅದರೊಳಗೆ ಹಾಕ್ತಾ ಬರೋಣ. ಸ್ನೇಹಿತರೆ, ಮಳೆಗಾಲ ಶುರು ಆದಾಗ ಎಷ್ಟೋ ಜನರಿಗೆ ಲವ್ ಸ್ಟೋರಿ ಜೊತೆಗೆ ಬಜ್ಜಿ ಸ್ಟೋರಿ ಕೂಡ ಇರುತ್ತೆ ಅಲ್ವಾ? ಏನಂತೀರಾ? ನಿಮ್ಮದು ಏನಾದರೂ ಸ್ಟೋರೀಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬದನೆಕಾಯಿಗೆ ಮಸಾಲ ಅಂತೂ ಎಲ್ಲ ತುಂಬಿದ್ದಾಯಿತು. ಈಗ ನಾವು ಈ ಬದನೆಕಾಯಿನ ನಾವು ಕಡಲೆ ಹಿಟ್ಟಿನಲ್ಲಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಕಲಿಸಿದಾಗ ಬದನೆಕಾಯಿಗೆ ಹಿಟ್ಟೆಲ್ಲ ಅಂಟ್ಕೊಳ್ಳುತ್ತೆ. ಓಕೆ, ನಾನಿವಾಗ ಎಣ್ಣೆ ಅಂತೂ ಕಾಯಕ್ಕಿಟ್ಟಿದ್ದೀನಿ. ಸೊ ಬಿಸಿ ಬಿಸಿ ಎಣ್ಣೆ ಕಾದಾದ್ಮೇಲೆ ನಾವಿವಾಗ ಈ ಬದನೆಕಾಯಿನ ಇದರಲ್ಲಿ ಹಾಕ್ತಾ ಬರೋಣ. ವಾವ್, ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬದನೆಕಾಯಿ ಇಷ್ಟ ಇಲ್ಲದೆ ಇರೋರು ಕೂಡ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದು ಒಂದು ಸ್ವಲ್ಪ ಕೆಂಪಗಾಗಿದ ತಕ್ಷಣ ಆಗಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದು ಬಟ್ಲಲ್ಲಿ ಹಾಕ್ತಾ ಬರೋಣ. ವಾವ್, ನೋಡಿ, ಇನ್ನೂ ಒಂದು ಟ್ರಿಪ್ ಹಾಕ್ತಾ ಇದ್ದೀನಿ. ನಮ್ಮನೇಲಂತೂ ಇದು ಮಾಡಿದ್ರೆ ಟಪ ಟಪ ಅಂತ ಖಾಲಿಯಾಗೋಗುತ್ತೆ. ಸೊ ಈ ಥರ ಮಳೆಗಾಲ ಶುರುವಾಗಿದೆ. ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಿಮ್ಮನೆಗೆ ಯಾರನ್ನ ಗೆಸ್ಟ್ ಬಂದಾಗ ಈ ಥರ ಒಂದು ಹೊಸ ವೆರೈಟಿ ಡಿಶ್ ನೀವು ಮಾಡಿಕೊಡ್ರಿ, ಅವರು ಸಖತ್ ಇಷ್ಟಪಡ್ತಾರೆ. ಸೊ ಬದನೆಕಾಯಿ ಬೋಂಡಾ ಅಂತೂ ರೆಡಿ ಆಯಿತು. ನಾನಂತೂ ಸವಿಯಕ್ಕೆ ಸಿದ್ಧ ಆಗಿದ್ದೀನಿ. ಸೊ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಇನ್ನೂ ಒಂದು ಒಳ್ಳೆಯ ರೆಸಿಪಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.